ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರೇ, ಮತ್ತೊಬ್ಬರು ಪೂಜ್ಯರಾದಂಥ ನಂಜಾವಧೂತ ಸ್ವಾಮೀಜಿಯವರೇ, ಇದೀಗ ತಾನೇ ತಮ್ಮ ಆಶೀರ್ವಚನವನ್ನು ನೀಡಿ ಹೊರಟಂಥ ಪೂಜ್ಯರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ, ಸೌಮ್ಯನಾಥ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಮಿತ್ರರು ಆದಂಥ ಬೈರಮಂಗಲ ರಾಮೇಗೌಡರೇ, ಮತ್ತೊಬ್ಬರು ಉಪನ್ಯಾಸಕರಾದಂಥ ಪ್ರಖ್ಯಾತ ಇತಿಹಾಸ ತಜ್ಞರು ಆದಂಥ ಡಾಕ್ಟರ್ ದೇವರಕೊಂಡ ರೆಡ್ಡಿಯವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ನೀವೆಲ್ಲರೂ ದಯಮಾಡಿ ಕೇಳಿಸ್ಕೋಬೇಕಾದಂಥ ವಿಚಾರ ಇದು. ಕರ್ನಾಟಕವನ್ನು ಆಳಿದ ಬಹುಮುಖ್ಯ ರಾಜಮನೆತನದ ಬಗ್ಗೆ, ಕನ್ನಡದ ಮತ್ತು ಕರ್ನಾಟಕದ ಕುಲಶಿಲ್ಪಿಗಳ ಬಗ್ಗೆ ಒಂದು ವಿಚಾರ ಸಂಕಿರಣ ನಡೀತಾ ಇದೆ. ಆದ್ದರಿಂದ ಸಾವಧಾನವಾಗಿ ಕೇಳಿಸ್ಕೊಂಡ್ರೆ ನಾವು ಮಾತನಾಡಲಿಕ್ಕೆ ಆಗ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ನಾಡಿನ ಜೀವನಾಡಿಯಾದಂಥ ಕಾವೇರಿ ನದಿ. ಈ ಕಾವೇರಿ ನದಿ ಎಷ್ಟು ವರ್ಷಗಳಿಂದ, ಯಾವ ಕಾಲದಿಂದ ಉದಿಸಿ ಈ ನಾಡನ್ನು ತೋಯಿಸ್ತಾ ಹೋಗ್ತಿರಬಹುದು. ನಮಗೆ ಅದರ ಇತಿಹಾಸ ಗೊತ್ತಾಗಲ್ಲ. ಆದರೆ ಕಾವೇರಿ ನದಿಯಂಥ ಮಹಾನದಿಯ ದಡದಲ್ಲಿ ವಾಸ ಮಾಡ್ತಿದ್ದಂಥ ಜನಗಳು ಯಾವ್ಯಾವ ರೀತಿಯಲ್ಲಿ ಬದುಕ್ತಾ ಇದ್ದರು ಅಂತಕ್ಕಂಥ ಇತಿಹಾಸ ನಮಗೆ ಕಳೆದ ಸುಮಾರು 3000 ವರ್ಷಗಳಿಂದ ಸಿಗ್ತದೆ. ನಿಮಗೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ತಮಿಳುನಾಡಿನ ಸಂಗಮ್ ಸಾಹಿತ್ಯ ಅಂತ ಒಂದು ಪ್ರಕಾರ ಇದೆ. ಅದು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ ರಚನೆಯಾದಂಥ ಒಂದು ಸಾಹಿತ್ಯ. ಅದು ಜನಗಳ ಬಾಯಿನಲ್ಲಿ ರಚನೆಯಾದಂಥ ಸಾಹಿತ್ಯ. ಆ ಸಾಹಿತ್ಯದಲ್ಲಿ ಒಂದು ಉಲ್ಲೇಖ ಬರ್ತದೆ. ಅದೇನು ಅಂತಂತಂದರೆ, ನಮ್ಮಿಂದ ಉತ್ತರಕ್ಕಿರ್ತಕ್ಕಂಥ ಕಾವೇರಿ ನದಿಯ ದಂಡೆಯಲ್ಲಿರ್ತಕ್ಕಂಥ ಎರುಮೈ ಊರು ಅಂತ ಅಂದರೆ ಎಮ್ಮೆಯ ಊರು. ಯಾವುದು? ಮೈಸೂರು. ಮಹಿಷಾಸುರನ ಊರು ಮೈಸೂರು. ಈ ಎರುಮೈ ಊರಿನಲ್ಲಿ ಕೆಲವು ಜನಾಂಗಗಳಿವೆ. ಅದರಲ್ಲೂ ಒಂದು ಸಮುದಾಯ ಇದೆ. ಆ ಸಮುದಾಯ ಅತ್ಯಂತ ವೀರರಾದಂಥ ಸಮುದಾಯ ಮತ್ತು ಅವರು ಆನೆಗಳನ್ನು ಪಳಗಿಸಬಲ್ಲಂಥ ದೊಡ್ಡ ವಿದ್ಯೆಯನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಸಾಹಿತ್ಯ, ಸಂಗೀತ, ನೃತ್ಯದಲ್ಲಿ ಕೂಡ ಅಭೂತಪೂರ್ವವಾದಂಥ ಪ್ರದರ್ಶನಗಳನ್ನು ಮಾಡ್ತಾರೆ. ಅವರು ಎರುಮೈ ಊರಿನವರು ಅಂಥೇಳಿ ಈ ಸಂಗಮ್ ಸಾಹಿತ್ಯದಲ್ಲಿ ಒಂದು ಉಲ್ಲೇಖ ಬರ್ತದೆ. ಅದನ್ನು ನಮ್ಮ ಡಾಕ್ಟರ್ ಶೆಟ್ಟರ್ ಅನ್ನುವಂಥ ಇತಿಹಾಸ ತಜ್ಞರು ತಮ್ಮ ಶಂಗಮ್ ತೆಮಿಳಗಮ್ ಅನ್ನುವಂಥ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಬೇರೆ ಯಾರೂ ಅಲ್ಲ. ಅವರು ಇವತ್ತು ನಾವು ಯಾರನ್ನು ಗಂಗಟಿಕಾರರು ಅಂತ ಕರಿತಾ ಇದ್ದೀವಿ, ಆ ಗಂಗಟಿಕಾರರೇ ಅಲ್ಲಿ ಹೇಳ್ತಕ್ಕಂಥ, ಉಲ್ಲೇಖಿಸ್ತಕ್ಕಂಥ ಒಂದು ಸಮುದಾಯ. ಈ ಸಮುದಾಯದವರು ರಾಜ್ಯವನ್ನು ಹೇಗೆ ಆಳಿದ್ರು? ಕೃಷಿಕರಾಗಿದ್ದಂಥವರು. ಮೊದಲಿಂದನೂ ಕಾವೇರಿ ನದಿಯನ್ನು ನಂಬಿ ಕಾವೇರಿ ನದಿಯ ಜಲಾನಯನ ಪ್ರದೇಶದಲ್ಲಿ ತಮಗೆ ಬೇಕಾದಂಥ ಬೆಳೆಗಳನ್ನು ಬಿತ್ತಿ ಬೆಳೆಸ್ತಾ ಇದ್ದಂಥ ಮತ್ತು ನಾಡಿಗೆ ಕೊಡ್ತಾ ಇದ್ದಂಥ ಕೃಷಿಕರಾಗಿದ್ದಂಥವರು ರಾಜರು ಹೇಗಾದರು? ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಚರಿತ್ರೆಯ ವಿಕಸನಕ್ಕೆ ಹೋಗಬೇಕಾಗ್ತದೆ. ನಮ್ಮ ಚರಿತ್ರೆಯ ವಿಕಾಸದಲ್ಲಿ 4 ಬಗೆಯ ಹಂತಗಳನ್ನು ನಾವು ನೋಡ್ತೀವಿ. ಒಂದು, ಮೂಲದಲ್ಲಿ ಬರೀ ಆಹಾರ ಸಂಗ್ರಹಣೆಯನ್ನು ಮಾಡ್ಕೊಂಡು ಬದುಕ್ತಾ ಇದ್ದಂಥ ಮನುಷ್ಯ. ಆಮೇಲೆ ಬೇಟೆಯನ್ನು ಕಲ್ತ್ಕೊಂಡ, ಅದು ಬೇಟೆಯ ಯುಗ. ಆನಂತರ ಪಶುಸಂಗೋಪನೆಯನ್ನು ಕಲ್ತ್ಕೊಂಡ, ಅಂದರೆ ಪ್ರಾಣಿಗಳನ್ನು ಪಳಗಿಸೋದನ್ನು, ಅದು 3ನೇ ಯುಗ. ಮತ್ತು ಕೃಷಿಯನ್ನು ಕಲ್ತ್ಕೊಂಡ, ಅದು 4ನೇ ಯುಗ. ಈ ನಮ್ಮ ಗಂಗಟಿಕಾರ ಒಕ್ಕಲಿಗರು ಆ ಕಾಲಕ್ಕೇನೆ ಪ್ರಾಣಿಗಳನ್ನು ಪಳಗಿಸೋದನ್ನು ಕಲ್ತಿದ್ರು. ಅಂದರೆ ಅದರಲ್ಲೂ ಮುಖ್ಯವಾಗಿ ಆನೆಯಂಥ ಬೃಹತ್ ಪ್ರಾಣಿಯನ್ನು ಪಳಗಿಸುವುದನ್ನು ಕಲ್ತಿದ್ದಂಥ ಜನ ಅನ್ನೋದನ್ನು ನಮ್ಮ ಚರಿತ್ರೆ ನಮಗೆ ಹೇಳ್ತಾ ಇದೆ. ಅಂಥ ಆನೆಯನ್ನೇ ಪಳಗಿಸ್ತಾ ಇದ್ದಂಥ ಆ ಜನ ಕೃಷಿಯನ್ನು ಮಾಡೋದ್ರ ಜೊತೆಗೆ ರಾಜ್ಯವನ್ನು ಕಟ್ಟುವ ಸಂಕಲ್ಪವನ್ನು ಕೂಡ ಮಾಡಿದ್ರು. ಅದರ ಪ್ರಯತ್ನವಾಗಿ ನಮ್ಮಲ್ಲಿ ಗಂಗರಸರ ಒಂದು ಈ ರಾಜ್ಯ ಉದಯ ಆಯಿತು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕೇನಪ್ಪ ಅಂತಂದರೆ, ಯಾವುದೇ ರಾಜವಂಶ ಉದ್ಭವ ಆಗೋದು ಏಕಾಏಕಿ ಅಲ್ಲ. ಅಂದರೆ ಅನೇಕ ವರ್ಷಗಳ ಕಾಲ ಅವರಲ್ಲೊಂದು ಅಭೀಪ್ಸೆ ಇರ್ತದೆ. ನಾವು ಇಷ್ಟೆಲ್ಲ ಮಾಡಿದಂಥವರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥವ್ರು, ನಮ್ಮನ್ನು ನಾವು ಆಳ್ಕೊಳ್ಳುವ ಕೆಲಸವನ್ನು ಯಾಕೆ ಮಾಡಬಾರ್ದು ಅನ್ನುವಂಥ ಅಭೀಪ್ಸೆ ಯಾರ ಮನಸ್ಸಲ್ಲಾದರೂ ಬರ್ತದೆ. ಹಾಗೆ ಇಬ್ಬರು ಬಹುಮುಖ್ಯವಾದಂಥ
ಈ ಗಂಗರಸರು ಏನಿದ್ರೆ ಆರಂಭದ ಗಂಗರಸರು ಅಂತ ಇಬ್ಬರಿಗೆ ಮನಸ್ಸಿನಲ್ಲಿ ಅದು ಬರ್ತದೆ. ಅವರು ಯಾರಪ್ಪ ಅಂತಂದರೆ ಅಂದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಕವಿರಾಜ ಮಾರ್ಗಕಾರ ನಮ್ಮ ನೃಪತುಂಗ ಅಂತ ಹೇಳ್ತೀವಿ, ವಾಸ್ತವವಾಗಿ ಶ್ರೀ ವಿಜಯ ಬರೆದಂಥದ್ದು. ಕಾವೇರಿಯಿಂದ ಗೋದಾವರಿ ಹೊರಮಿರ್ದ ಕನ್ನಡದವಳು ಅಂತ ಏನು ಹೇಳ್ತಾನೆ, ಅದು ರಾಷ್ಟ್ರಕೂಟರ ರಾಜರ ಆಳ್ವಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬರೆದದ್ದು. ಆದರೆ ಕಾವೇರಿಯಿಂದ ತುಂಗಭದ್ರೆಯವರೆಗೆ ನಮ್ಮ ಗಂಗರ ನಾಡಿತ್ತು. ತುಂಗಭದ್ರದಿಂದ ಆಚೆಗೆ ಕೃಷ್ಣಾ ನದಿ ಮತ್ತು ಅಲ್ಲಿಂದ ಆಚೆಗೆ ನರ್ಮದೆಯವರೆಗೆ ರಾಷ್ಟ್ರಕೂಟರ ನಾಡಿತ್ತು. ಅವೆರಡನ್ನು ಸೇರಿಸಿ ಅವನು ಕಾವೇರಿಯಿಂದ ಗೋದಾವರಿವರೆಗೆ ನಾಡಿದ್ದ ಅಂತ ಹೇಳ್ತಾನೆ ಅವನು. ಆದರೆ ಕಾವೇರಿಯಿಂದ ಹಿಡಿದು ಗೋದಾವರಿಯವರೆಗೆ ಇದ್ದಂಥ ಈ ಕನ್ನಡದ ರಾಜ್ಯ ಮುಂದಿನ ದಿನಗಳು ಏನೇನಾಯಿತು ಅನ್ನೋ ಪ್ರಶ್ನೆ ಬೇರೆ. ಅಂಥ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ನೆನಪಿಗೆ ಬರ್ತಕ್ಕಂಥ ರಾಜರು, ಕನ್ನಡ ನಾಡನ್ನು ಆದಿ ರಾಜರು ಅಂತ ಯಾರಾದ್ರು ಹೇಳೋದಿದ್ದರೆ ಕನ್ನಡ ನಾಡನ್ನು ಆಳದಂಥವರು ಅವರು ಗಂಗರಸರು. ಸುಮಾರು 300 ಕ್ರಿಸ್ತಶಕ 300ರಿಂದ ಹಿಡಿದು ಸುಮಾರು 1000ವರೆಗೆ ಸುಮಾರು 688 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳದಂಥ ಗಂಗರಸರು ಏನೇನು ಕೊಡುಗೆಯನ್ನು ಕೊಟ್ಟರು ಅನ್ನುವಂಥದ್ದನ್ನು ನಮ್ಮ ದೇವರಕೊಂಡರೆಡ್ಡಿಯವರು ಈ ಚರಿತ್ರೆಯವರಿದ್ದಾರೆ, ಅವ್ರು ಹೇಳ್ತಾರೆ ಅವರು. ಆದರೆ ನಾನೊಬ್ಬ ಜಾನಪದ ತಜ್ಞ, ಚರಿತ್ರೆ ನನಗೆ ಅವರಷ್ಟು ಗೊತ್ತಿಲ್ಲ. ಆದರೆ ಇದನ್ನು ಮಾತನಾಡಲಿಕ್ಕಾಗಿ ಓದ್ತಾ ಹೋದಾಗೆ ಮತ್ತು ಇನ್ನೇನೋ ಒಂದು ಬರಹ ಬೇರೆ ಇತ್ತು. ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಯಾವುದೋ ಒಂದು ಪುಸ್ತಕ ಬರೆಯೋದಕ್ಕೆ ನನಗೆ ಕೊಟ್ಟಿದ್ದಾರೆ ಗಂಗಡಿಕಾರ ಒಕ್ಕಲಿಗರ ಬಗ್ಗೆ. ಆವಾಗ ನಾನು ಇದನ್ನು ಹೆಚ್ಚೆಚ್ಚು ಓದ್ತಾ ಹೋದಾಗೆ ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳು ನಮಗೆ ಬಿಚ್ಚಿಕೊಳ್ತಾ ಹೋದವು. ಏನು ಈ ರಾಜರು 3ನೇ ಶತಮಾನದಿಂದ 10ನೇ ಶತಮಾನದವರೆಗೆ ತಮ್ಮ ನೆಲೆಯನ್ನು ಕಂಡುಕೊಂಡು ಕರ್ನಾಟಕವನ್ನು ಬಲಪಡಿಸಿದ್ರು, ಈ ರಾಜರು ಮಾಡಿರ್ತಕ್ಕಂಥ ಕೆಲಸಗಳು ಎಷ್ಟು ಅನ್ನೋದು ಬಹಳ ಮುಖ್ಯವಾಗ್ತದೆ ನೋಡಿ. ಅವರ ಪ್ರತೀಕವೇ ಆನೆ ಅವರ ಪ್ರತೀಕ. ಅವರು ಆ ಕಾಲಕ್ಕೆ ನಾಣ್ಯಗಳನ್ನು ಟಂಕಿಸ್ತಾರೆ. ಅಂದರೆ ಎಷ್ಟು ಹಿಂದೆ ಸುಮಾರು 1600 ವರ್ಷಗಳ ಹಿಂದೆನೇ ನಾಣ್ಯಗಳನ್ನು ಟಂಕಿಸ್ತಾರೆ ಅಂತಂದರೆ, ಯಾವ ಸಂಸ್ಥಾನ ನಾಣ್ಯಗಳನ್ನು ಟಂಕಿಸ್ತದೆ ಅದು ಬಹುದೊಡ್ಡ ರಾಜ್ಯ ಆಗಿರ್ತದೆ ಮತ್ತು ಅದು ಶ್ರೀಮಂತ ರಾಜ್ಯ ಆಗಿರ್ತದೆ. ಆ ಕಾರಣಕ್ಕಾಗಿ ಇಲ್ಲಾಂದರೆ ನಾಣ್ಯಗಳನ್ನು ಟಂಕಿಸೋಕ್ಕಾಗಲ್ಲ ಸಾಮಂತರಾಗಿದ್ದರೆ. ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ಅದೇನಪ್ಪ ಅಂತಂದರೆ, ಕೆಲವರು ಹೇಳ್ತಾರೆ ಇಲ್ಲ ಈ ಗಂಗರು ಕರ್ನಾಟಕದವರೇ ಅಲ್ಲ, ತಮಿಳುನಾಡು ಕಡೆಯವರು. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಗಂಗರು ಗಂಗಾ ನದಿ ಕಡೆಯಿಂದ ಇಲ್ಲಿಗೆ ಬಂದಂಥವರು. ಕೆಲವು ಸುಮ್ಮನೆ ಕಟ್ಟುಕತೆಗಳನ್ನು ಹೇಳಿ ಗಂಗರು ಈ ನಾಡಿನವರು, ಈ ನೆಲದವರು ಅನ್ನೋದನ್ನ ಮರೆಮಾಚುವ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ಚರಿತ್ರೆಯಲ್ಲಿ ಯಾವಾಗಲೂ ಈ ರೀತಿಯ ಒಂದು ಅಂದರೆ ಮರೆಮಾಚುವ ಕೆಲಸ ನಡೀತಾನೆ ಇರ್ತದೆ. ಅದು ಅರ್ಧ ಸತ್ಯದ ಚರಿತ್ರೆ ಅಂತ ಹೇಳಬೇಕಾಗ್ತದೆ. ಆದರೆ ವಾಸ್ತವವಾಗಿ ನಮ್ಮ ನಾಡಿನ ಕಾವೇರಿ ನದಿಯ ಸುತ್ತಮುತ್ತ ಇರತಕ್ಕಂಥ ಅಪಾರ ಫಲವತ್ತಾದ ನೆಲದಲ್ಲಿ ಆ ಭೂಮಿಯನ್ನು ಆಸನ ಮಾಡಿಕೊಂಡು ಆ ಕಾಡಿನಲ್ಲಿದ್ದಂಥ ಪ್ರಾಣಿಗಳನ್ನು ತಮ್ಮ ಜೊತೆಗೆ ಪಳಗಿಸ್ಕೊಂಡು ಇಟ್ಕೊಂಡಿದ್ದಂಥ ಈ ಜನ ತಮ್ಮ ಸಾಮರ್ಥ್ಯದ ಕಾರಣಕ್ಕಾಗಿ ರಾಜ್ಯವನ್ನು ಕಟ್ಟಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಇವತ್ತು ಪರಿಗಣಿಸಬೇಕಾಗಿರುವಂಥ ಒಬ್ಬ ರಾಜ ಯಾರಪ್ಪ ಅಂತಂದರೆ ಶ್ರೀ ಪುರುಷನಿಗಿಂತ ಹಿಂದೆ ಎಷ್ಟೋ ಜನ ಆಗಿ ಹೋಗ್ತಾರೆ. ಆದರೆ ಒಂದು ಪಟ್ಟಿನೇ ಇಲ್ಲಿದೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಇವಾಗ ಭಾಳ ಕಷ್ಟ ಆಗ್ಬೋದು. ಅದು ಭಾಳ ದೊಡ್ಡ ಪಟ್ಟಿನೇ ಇದೆ ಇದು ನೋಡಿ. ಕ್ರಿಸ್ತಶಕ 325ರಿಂದ 1004ರವರೆಗೆ 671 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥ ಈ ನಮ್ಮ ಗಂಗರಸರು, ಮೊದಲನೇದಾಗಿ ಕೊಂಗಣಿ ವರ್ಮ ಮಾಧವ 350ರಿಂದ 370 ಕ್ರಿಸ್ತಶಕ. ಆನಂತರದಲ್ಲಿ ಅವನ ಮಗ ಮಾಧವ, ಕೊಂಗಣಿ ವರ್ಮ ಅನ್ನುವಂಥದ್ದು ಅವನು ಬಂದಂಥ ಬಿರುದು. ಮಾಧವನ ಮಗ ಮತ್ತೊಬ್ಬ 2ನೇ ಮಾಧವ. ಆನಂತರ ಇನ್ನೂ ಇಡೀ ಪಟ್ಟಿಯನ್ನು ಓದಲಿಕ್ಕಾಗಲ್ಲ ಇಲ್ಲಿ. ಆನಂತರ 726ರಿಂದ 788ರವರೆಗೆ 60 ವರ್ಷಗಳ ಕಾಲ ರಾಜ್ಯವನ್ನು ಆಳದಂಥವನು ಯಾರಪ್ಪ ಅಂದರೆ ಅವನು ಶ್ರೀಪುರುಷ. ಈ ಗಂಗದೊರೆಗಳಲ್ಲಿ ಅತ್ಯಂತ ಪ್ರಮುಖನಾದಂಥವನು. ಉಳಿದವರು ಪ್ರಮುಖ ಅಲ್ಲ ಅಂತ ಅಲ್ಲ, ಒಟ್ಟು ಅವರು 7 ಶತಮಾನಗಳ ಕಾಲ ಏನು ಈ ರಾಜ್ಯವನ್ನು ಆಳಿದ್ರು ಅವರೆಲ್ಲರೂ ಬಹಳ ಪ್ರಮುಖವಾದಂಥ ಬಹಳ ಧೀರ ಯೋಧರೆ.
ಆದರೆ ಶ್ರೀ ಪುರುಷನನ್ನು ಯಾಕೆ ಇಷ್ಟರ ಮಟ್ಟಿಗೆ ನೆನೆಸ್ಕೋಬೇಕು ಅಂದರೆ ಅವನು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಅವನು ಮೊದಲಿಗೆ ರಾಜ್ಯವನ್ನು ವಿಸ್ತಾರ ಮಾಡಿದ ರೀತಿ. ಅಂದರೆ ಮೊದಲು ತಲಕಾಡಿನಲ್ಲಿ ರಾಜಧಾನಿಯಾಗಿತ್ತು. ಇದು ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆ ಕಾವೇರಿ ನದಿಯ ನದೀಮುಖಜ ಭೂಮಿ ಏನಿದೆ ಆ ನದೀಮುಖಜ ಭೂಮಿಯಲ್ಲಿ ಮೊದಲು ಸೈನ್ಯವನ್ನು ಕಟ್ತಾರೆ ಮತ್ತು ಮೊದಲು ರಾಜ್ಯವನ್ನು ಆರಂಭ ಮಾಡ್ತಾರೆ. ಆಮೇಲೆ ಈ ಕಾವೇರಿ ನದಿಯ ಉಪನದಿಗಳು ಏನೇನು ಬರ್ತದೆ, ಅದು ಶಿಂಷಾ ಇರ್ಬೋದು, ಲಕ್ಷ್ಮಣ ತೀರ್ಥ ಇರ್ಬೋದು, ಮತ್ತು ಕಬಿನಿ ನದಿ ಇರ್ಬೋದು. ಈಗ ಕಾವೇರಿ ನದಿಯ ಉಪನದಿಗಳು ಹೇಗೆ ಎಲ್ಲಿ ಹೋಗ್ತವೆ, ಹೇಮಾವತಿ ಇರ್ಬೋದು, ಈ ಎಲ್ಲ ಉಪನದಿಗಳನ್ನು ಅನುಸರಿಸಿ ಈ ರಾಜ್ಯ ವಿಸ್ತರಣೆ ಆಗ್ತದೆ. ಇದೊಂದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು. ಅಂದರೆ ಇವರು ಒಕ್ಕಲಿಗ ಮನೆತನದವರೇ ಆದದ್ರಿಂದ ಮತ್ತು ಈ ರೈತಾಪಿ ವರ್ಗವನ್ನೇ ತಮ್ಮ ಬಹುಮುಖ್ಯವಾದಂಥ ಪದಾತಿ ದಳದಲ್ಲಿ ಇಟ್ಕೊಂಡ ಕಾರಣಕ್ಕಾಗಿ ಈ ಗಂಗರಸರು ನದೀಮುಖಜ ಭೂಮಿಯ ಮತ್ತು ಉಪನದಿಯ ಜಾಗಗಳೆಲ್ಲೆಲ್ಲಿದ್ವಿ ಅಲ್ಲಿ ವಿಸ್ತರಿಸ್ತಾ ಹೋದರು. ಹಂಗಾಗಿಯೇ ಇವತ್ತು ನಮಗೆ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಗಂಗಡಿಕಾರ ಒಕ್ಕಲಿಗರು ನಿಮಗೆ ಕಾಣ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾದಂಥದ್ದು. ಸೊ ಹೀಗೆ ಒಂದು ವಿಸ್ತರಿಸ್ಕೊಂಡಂಥ ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದವನು ಯಾರಪ್ಪ ಅಂದರೆ ಈ ಶ್ರೀ ಪುರುಷ ಏನು ಮಾಡ್ತಾನೆ, ಶ್ರೀ ಪುರುಷ ಈ ರಾಜ್ಯಭಾರಕ್ಕೆ ಬಂದ ಶ್ರೀ ಪುರುಷಂದು ಏನಂತಂದರೆ ಅವರ ತಂದೆ ರಾಜ್ಯವನ್ನು ಆಳ್ತಿದ್ದ ಸಂದರ್ಭದಲ್ಲಿ ಇವನನ್ನು ಒಂದು ಕಡೆಗೆ ಗವರ್ನರ್ ಅಂದರೆ ಒಂದು ಭಾಗದ ಮುಖ್ಯಸ್ಥನನ್ನಾಗಿ ಮಾಡಿರ್ತಾನೆ. ಆ ಒಂದು ಭಾಗದ ಮುಖ್ಯಸ್ಥ ಆಗಿರುವಾಗಲೇ ಬಹಳ ಅದ್ಭುತವಾದ ಹೋರಾಟಗಳನ್ನು ಮಾಡಿ ಅನೇಕ ಬಿರುದುಗಳನ್ನು ಪಡೆದು ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡೋದನ್ನು ನೋಡಿ ಅವರ ತಂದೆ ತೀರ್ಕೊಂಡ್ಬಿಡ್ತಾರೆ. ಅಷ್ಟು ಬೇಗ ಅವರ ತಾತ ಇರ್ತಾರೆ, ಅವರು ಇವನಿಗೆ ಪಟ್ಟವನ್ನು ಕಟ್ತಾರೆ. ಆಗಿನ್ನೂ ಚಿಕ್ಕವನು. ಪಟ್ಟವನ್ನು ಕಟ್ತಿದ್ದ ಹಾಗೇನೇ ಈ ಶ್ರೀ ಪುರುಷ ತನ್ನ ಅಪಾರ ಸಾಮರ್ಥ್ಯದಿಂದ, ಧೈರ್ಯದಿಂದ ಮತ್ತು ಛಲದಿಂದ ಅವನೇನು ಮಾಡ್ತಾನೆ ಅಂತಂದರೆ ಈ ಎಕ್ಸ್ಪಿಡಿಷನ್ಸ್ ಅಂತ ಹೇಳ್ತೀವಲ್ಲ, ರಾಜ್ಯ ವಿಸ್ತರಣೆಯ ಕೆಲಸವನ್ನು ಕೈಗೊಳ್ತಾನೆ. ಮೊದಲಿಗೆ ಅವನು ನೋಡಿ ಸುತ್ತಮುತ್ತ ಇದ್ದವರ ಸಾಮಾನ್ಯರಲ್ಲ, ಇತ್ತ ಕಡೆಗೆ ಪಲ್ಲವರು ಮತ್ತು ಇತ್ತ ಕಡೆಗೆ ರಾಷ್ಟ್ರಕೂಟರು ಮತ್ತು ಈಗಾಗಲೇ ಅವನತಿ ಹೊಂದಿ ಮತ್ತೆ ರೈಸ್ ಆಗ್ತಾ ಇದ್ದಂಥ ಚೋಳರು ಇಂಥವರೆಲ್ಲ ಇದ್ದಾಗ ಮತ್ತು ಪಾಂಡ್ಯರು, ಹೀಗೆಲ್ಲ ಬೇರೆ ಅನೇಕ ರಾಜ್ಯಗಳು, ರಾಜಮನೆತನಗಳು ರಾಜ್ಯ ವಿಸ್ತರಣೆಯನ್ನು ದಾಹದಿಂದ ತಾವು ಹೆಚ್ಚು ಮಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ, ಅಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಶ್ರೀ ಪುರುಷ ರಾಜ್ಯಭಾರವನ್ನು ವಹಿಸ್ಕೊಳ್ತಾನೆ. ಆದರೆ ಅವನಿಗೆ ಎಷ್ಟು ಒಂದು ಆತ್ಮಶಕ್ತಿ ಇತ್ತು ಮತ್ತು ಅವನು ಎಂಥ ಶೌರ್ಯವಂತನಾಗಿದ್ದ ಅಂದರೆ ಸ್ವತಃ ತಾನೇ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದ. ಮತ್ತು ಅವನಿಗೆ ಇನ್ನೊಂದು ಅನುಕೂಲಕರ ಸ್ಥಿತಿ ಏನಪ್ಪ ಅಂದರೆ 5 ಜನ ಮಕ್ಕಳಿರ್ತಾರೆ. ಆ 5 ಜನ ಮಕ್ಕಳನ್ನು ಒಂದೊಂದು ಕಡೆಗೆ ಒಬ್ಬೊಬ್ಬರನ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾನೆ. ಆ ಸೀಗುಲ್ಲಾ ಅಂತೇಳಿ ಅವನೊಬ್ಬ ಹಿರಿಯ ಮಗ ಎಷ್ಟು ಹೋರಾಟದಲ್ಲಿ ಅನೇಕ ಶತ್ರು ರಾಜರನ್ನು ಸಂಹರಿಸ್ತಾನೆ ಅಂತಂದರೆ ಇವನ ಜೊತೆಗೆ ಅವರೆಲ್ಲರೂ ನಿಲ್ತಾರೆ. ಮತ್ತು ತನ್ನ 2 ಹೆಂಡತಿಯರನ್ನು ಕೂಡ 2 ಪ್ರಾವಿನ್ಸಸ್ಗೆ ಮುಖ್ಯಸ್ಥರನ್ನಾಗಿ ಮಾಡ್ತಾನೆ. ಅಂದರೆ ಅಲ್ಲೇ ಇರೋದು. ಅವನೇನು ಮಾಡ್ದ, ಪದಾತಿ ದಳದಲ್ಲಿ ಸೈನ್ಯಾಧಿಕಾರಿಗಳಾಗಿ ಬೇಕಾದಷ್ಟು ಬೇರೆಯವ್ರನ್ನ ನೇಮಕ ಮಾಡಿಕೊಂಡ. ಆದರೆ ಗೆದ್ದು ತರುವ ಮತ್ತು ರಾಜರ ಜೊತೆಗೆ ಯುದ್ಧ ಮಾಡುವ ಕೆಲವರು ಏನು ಮಾಡ್ತಾರೆ, ರಾಜರುಗಳು ತಾವು ಅರಮನೆಯಲ್ಲಿರ್ತಾರೆ, ಮಕ್ಕಳನ್ನ ಅರಮನೆಯಲ್ಲಿ ಇಟ್ಕೊಂಡು ಸೈನಿಕರನ್ನು ಕಳಿಸ್ತಾರೆ. ಆದರೆ ಶ್ರೀ ಪುರುಷ ಹಾಗೆ ಮಾಡಲಿಲ್ಲ. ಅವನೇನು ಮಾಡಿದ, ತನ್ನ ಮಕ್ಕಳನ್ನೇ ಸೈನ್ಯಾಧಿಕಾರಿಗಳನ್ನಾಗಿ ಮಾಡಿ, ತನ್ನ ಮಕ್ಕಳನ್ನೇ ಮಾಂಡಲಿಕರನ್ನಾಗಿ ಮಾಡಿ, ಆಯಾ ರಾಜ್ಯಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಗೆದ್ದು ತರುವ ಕೆಲಸವನ್ನು ವಹಿಸ್ತಾನೆ. ಆ 5 ಜನ ತಂದೆಯ ಜೊತೆಗೂಡಿ ಅಪಾರವಾದ ರೀತಿಯಲ್ಲಿ ಈ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಅದು ಎಲ್ಲಿ ಮಟ್ಟಿಗೆ ಅಂತಂದರೆ ತಲಕಾಡಿನ ಸುತ್ತಮುತ್ತ ನಮ್ಮ ಕಾವೇರಿ ನದಿಯ ಆವರಣದಲ್ಲಿದ್ದಂಥ ಈ ರಾಜ್ಯ ಆಂಧ್ರದ ಪೆನಗೊಂಡೆಯವರೆಗೆ ವಿಸ್ತರಣೆ ಆಗ್ತದೆ, ಇತ್ತ ಕಡೆಗೆ ಕಂಚಿಯವರೆಗೆ ವಿಸ್ತರಣೆ ಆಗ್ತದೆ, ಮತ್ತು ಇತ್ತ ಕಡೆಗೆ ಶಿವಮೊಗ್ಗ ಮತ್ತು ಉಡುಪಿಯವರೆಗೆ ವಿಸ್ತರಣೆ ಆಗ್ತದೆ. ಹೀಗೆ ಅನೇಕ ಭಾಗಗಳಿಗೆ ಈ ಗಂಗರಸರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಅಪಾರ ಕೀರ್ತಿ ಈ ನಮ್ಮ ಶ್ರೀ ಪುರುಷನಿಗೆ ಸಲ್ತದೆ. ಮತ್ತು ಅವನ ಆಡಳಿತ ಹೇಗಿತ್ತು, ಶ್ರೀ ಪುರುಷನ ಆಡಳಿತ ಅಂತಂದರೆ ಅದು ಬಹಳ ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ, ನ್ಯಾಯಬದ್ಧವಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಇದೆಲ್ಲ ಚರಿತ್ರೆಯನ್ನು ಸುಮ್ಮನೆ ಕಟ್ಟಿರೋದಲ್ಲ. ಇವತ್ತಿಗೆ ನಮಗೆ ಈ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲಿ ತಮಿಳುನಾಡಿನಲ್ಲಿ ಮತ್ತು ಆಂಧ್ರದಲ್ಲಿ ಕೂಡ ಸಿಕ್ಕಿರ್ತಕ್ಕಂಥ ಈ ತಾಮ್ರಪತ್ರಗಳು ಮತ್ತು
ಶಿಲಾಶಾಸನಗಳು ಮತ್ತು ವೀರಗಲ್ಲುಗಳು ಇವೆಲ್ಲವನ್ನು ಆಶ್ರಯಿಸಿ ಈ ಚರಿತ್ರೆಯನ್ನು ನಮ್ಮ ಇತಿಹಾಸಕಾರರು ಕಟ್ಟಿದ್ದಾರೆ. ಶೇಖಾಲಿ ಎನ್ನುವಂಥ ಬಹುಮುಖ್ಯವಾದಂಥ ಇತಿಹಾಸ ತಜ್ಞರು, ಬಹಳ ಮುಖ್ಯವಾದಂಥ ಒಬ್ಬ ಇತಿಹಾಸ ತಜ್ಞರು, ಅವ್ರು ಏನು ಹೇಳ್ತಾರೆ ಅಂತಂದರೆ, ಅನೇಕರು ಬೇರೆ ಬೇರೆ ಕಥೆಯನ್ನು ಹೇಳ್ತಾ ಇದ್ದಾಗ ಈ ಗಂಗರಸರ ಬಗ್ಗೆ, ಇಲ್ಲ ಇವರು ಬೇರೆ ರಾಜ್ಯದವರು, ಇಲ್ಲ ಇವರು ತಮಿಳ್ ಕಡೆಯಿಂದ ಬಂದವರು ಅಂತ ಅನ್ನುವಾಗ ಅವರು ಭಾಳ ಅದ್ಭುತವಾಗಿ ಹೇಳ್ತಾರೆ, ಹಂಗಾಗಿದ್ದರೆ ಬೇರೆ ಹೊರಗಡೆಯಿಂದ ಬಂದವರಾಗಿದ್ದರೆ 10 ವರ್ಷ ಕೂಡ ಅವರು ಆಳ್ವಿಕೆಯನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ನೆಲದ ಮಣ್ಣಿನ ಮಕ್ಕಳಾದ ಕಾರಣಕ್ಕಾಗಿ, ಈ ನೆಲದ ಗಂಗಡಿಕಾರ ಒಕ್ಕಲಿಗರಾದ ಕಾರಣಕ್ಕಾಗಿ, ಅಷ್ಟು ಸಪೋರ್ಟ್ ಅವ್ರಿಗಿದ್ದ ಕಾರಣಕ್ಕಾಗಿ ಅವರು ಇಷ್ಟು ದೊಡ್ಡ ರಾಜ್ಯವನ್ನು ವಿಸ್ತರಿಸೋಕ್ಕೆ ಸಾಧ್ಯ ಆಯಿತು ಮತ್ತು ಸತತವಾಗಿ 700 ವರ್ಷಗಳ ಕಾಲ ಆ ರಾಜ್ಯವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ನಮ್ಮ ಶೇಖಾಲಿ ಅವರು ಹೇಳ್ತಾರೆ. ಹಾಗೆಯೇ ಇನ್ನೂ ಅನೇಕ ತಜ್ಞರು ಅದನ್ನು ಅಭಿಪ್ರಾಯವನ್ನು ಪಡ್ತಾರೆ. ಆದರೆ ಕೊಂಕು ನುಡಿಯುವ ರೀತಿಯಲ್ಲಿ ಕೆಲವರು ಗಂಗರಸರು ಇಲ್ಲಿಯವರಲ್ಲ, ಇಲ್ಲಿಯವರು ಆಗದೇ ಇದ್ದರೆ ಅವರು ಇಷ್ಟು ವರ್ಷಗಳ ಕಾಲ ಈ ನಾಡಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಮತ್ತು ಈ ಶ್ರೀ ಪುರುಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮವರೇ ಆದಂಥ ಚಾಲುಕ್ಯರು ಮೊದಲಿಗೆ ಇವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ಶ್ರೀ ಪುರುಷ ಯಾವ ರೀತಿಯ ರಾಜನೀತಿ ತಜ್ಞನಾಗಿದ್ದ ಅಂತಂದರೆ, ಆ ಚಾಲುಕ್ಯರ ಒಬ್ಬ ಹೆಣ್ಣು ಮಗಳನ್ನು ತಾನೇ ಮದುವೆಯಾಗಿ ಅವ್ರನ್ನ ತನ್ನ ಜೊತೆಗೆ ಸೇರಿಸ್ಕೊಳ್ತಾನೆ. ಆಮೇಲೆ ಪಾಂಡ್ಯರಿದ್ದಾರೆ. ಪಾಂಡ್ಯರು ಯಾವಾಗಲೂ ಪಲ್ಲವರಿಗೆ ವಿರುದ್ಧವಾಗಿದ್ದಂಥವ್ರು ತಮಿಳುನಾಡಿನಲ್ಲಿ. ಆ ಪಾಂಡ್ಯರ ಜೊತೆಗೆ ಈ ರೀತಿಯ ಒಂದು ಸಂಬಂಧವನ್ನು ಬೆಳೆಸುವ ಮೂಲಕ ಪಲ್ಲವರನ್ನ ಸರಿಯ ಬಿಡಿಯುವ ಕೆಲಸವನ್ನು ಮಾಡ್ತಾನೆ. ಆಮೇಲೆ ರಾಷ್ಟ್ರಕೂಟರು ಏನಿದ್ರು, ರಾಷ್ಟ್ರಕೂಟರು ನಮ್ಮವರೇ ಅವರು. ರಾಷ್ಟ್ರಕೂಟರು ಕೂಡ ಕನ್ನಡ ನಾಡನ್ನು ಬೆಳೆಸಿದವರು ಉತ್ತರದಲ್ಲಿ. ಅವರು ಇವರಿಗೆ ಬಹಳ ವಿರೋಧಿಯಾಗಿ ಶ್ರೀ ಪುರುಷನ ರಾಜ್ಯವನ್ನು ಕಸಿದುಕೊಳ್ಳೋದಕ್ಕೆ ಬಂದಾಗ ಬಹಳ ಸಾಮರ್ಥ್ಯದಿಂದ ಹೋರಾಟ ಮಾಡಿ ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ. ಹೀಗೆ ಸುತ್ತಮುತ್ತ ಇದ್ದಂಥ ರಾಜ್ಯದಾಹಿ ರಾಜರುಗಳನ್ನು ಸೆದೆಬಡಿಯುವ ಮೂಲಕ ಅಥವಾ ಕೆಲವು ಸಲ ಅವರ ಜೊತೆಗೆ ಸಂಬಂಧಗಳನ್ನು ಏರ್ಪಾಟು ಮಾಡಿಕೊಳ್ಳುವ ಮೂಲಕ ಅತ್ಯಂತ ಒಳ್ಳೆಯ ರಾಜನೀತಿಜ್ಞತನವನ್ನು ಮೆರೆದು ಈ ನಮ್ಮ ರಾಜ್ಯವನ್ನು ಸುಭಿಕ್ಷವಾಗಿ ಕಟ್ತಾನೆ ಅನ್ನುವಂಥ ಮಾತನ್ನು ನಮ್ಮ ಇತಿಹಾಸಕಾರರು ಎಲ್ಲ ಕಡೆಗೂ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಪಲ್ಲವರ ನಂದಿವರ್ಮನನ್ನು, ಅವನು ನಂದಿವರ್ಮ ಒಂದು ಕಾಲಕ್ಕೆ ಮೊದಲಿಗೆ ಯುದ್ಧ ಮಾಡಿ ಇಲ್ಲಿದ್ದಂಥ ಒಂದು ರತ್ನಖಚಿತವಾದಂಥ ಕಂಠಿಹಾರವನ್ನು ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಅವನು ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಆ ಕಂಠಿಹಾರವನ್ನು ನಂದಿವರ್ಮನನ್ನು ಕೊಂದು ಮತ್ತೆ ಕರ್ನಾಟಕಕ್ಕೆ ತರೋನು ಯಾರು ಇದ್ದರೆ ಅವನು ಶ್ರೀ ಪುರುಷ. ಅಷ್ಟು ಅದ್ಭುತವಾದ ಕೆಲಸವನ್ನು ಅವನು ಮಾಡ್ತಾನೆ ಅನ್ನೋದನ್ನು ನಾವು. ಆಮೇಲೆ ಈ ರಾಷ್ಟ್ರಕೂಟರ ಪ್ರಮುಖ ದೊರೆಯಾದಂಥ ಕೃಷ್ಣ ಒಂದನೇ ಕೃಷ್ಣ, ಆ ಕೃಷ್ಣನ ಜೊತೆಗೆ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಮಾತ್ರ ಇವನಿಗೆ ಹಿಮ್ಮಡಿ ಸ್ವಲ್ಪ ಇದಾಗ್ತದೆ ಅಲ್ಲಿ. ಅಂದರೆ ಏನಂದರೆ ಅವರು ಬಹಳ ದೊಡ್ಡ ಸೈನ್ಯ ಇರ್ತದೆ ಮತ್ತು ಇತ್ತ ಕಡೆ ಹತ್ತು ಕಡೆಯಿಂದೆಲ್ಲ ಈ ಪಾಂಡ್ಯರಾಗಲಿ ಅಥವಾ ಈ ಚೋಳರು ಕೂಡ ಆ ಕಡೆಯಿಂದ ಬರ್ತಾ ಇರ್ತಾರೆ. ಪಲ್ಲವರು ಮತ್ತು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ರಾಷ್ಟ್ರಕೂಟರ ಕೃಷ್ಣ ಒಂದು ಬಾರಿ ಮಾತ್ರ ಈ ಶ್ರೀ ಪುರುಷನನ್ನು ಸೋಲಿಸ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಮನದಟ್ಟು ಮಾಡ್ಕೋಬೇಕಾಗ್ತದೆ. ಆದರೆ ಈಗಾಗಲೇ ನಮ್ಮ ಸ್ವಾಮೀಜಿಯವರು ಹೇಳಿದ್ರಲ್ಲ, ಸ್ವಾಮೀಜಿಯವರು ಏನು ಹೇಳಿದ್ರು ಅಂದರೆ ಗರಿಕೆ ಹುಲ್ಲು ಅಂತೇಳಿ. ಈ ನಮ್ಮ ಗಂಗರಸರ ರಾಜ್ಯ ಹೇಗಿರ್ತದೆ ಅಂದರೆ ಎಲ್ಲೋ ಒಂದು ಕಡೆಗೆ ಹಿಮ್ಮೆಟ್ಟಿತು ಅಂದರೆ 1 ವರ್ಷ 2 ವರ್ಷ ಅಷ್ಟೇ, ಮತ್ತೆ ಅದು ಗರಿಕೆಯ ಹುಲ್ಲಿನ ರೀತಿ ಚಿಗುರ್ತಾ ಹೋಗ್ತದೆ, ಮತ್ತೆ ಗರಿಕೆಯ ಹುಲ್ಲಿನ ರೀತಿಯಾದ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಇವರ ನಾಡು ಹೆಂಗಿತ್ತು, ಶ್ರೀ ಪುರುಷನ ಕಾಲದಲ್ಲಿದ್ದಂಥ ಒಂದು ಆಡಳಿತ ವ್ಯವಸ್ಥೆ ಇದೆಯಲ್ಲ, ಅದು ಕೂಡ ಅದ್ಭುತವಾದದ್ದು. ಇವತ್ತಿನ ಒಂದು ಪ್ರಜಾಪ್ರಭುತ್ವ ಅಂತ ನಾವೇನು ನೋಡ್ತಾ ಇದ್ದೀವಿ, ಆ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತವನ್ನು ಶ್ರೀ ಪುರುಷ ಆ ಕಾಲಕ್ಕೆ ಕೊಟ್ಟಿದ್ದ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅದೇನಪ್ಪ ಅಂತಂದರೆ ನೋಡಿ, ಮೊದಲನೇದಾಗಿ ನಾಡು ಅಂದರೆ ಇಡೀ ಗಂಗರಸರ ನಾಡು. ಆ ನಾಡಿನಲ್ಲಿ ಇನ್ನೊಂದು ವಿಂಗಡಣೆ ಏನಪ್ಪ ಅಂದರೆ ವಿಷಯ, ಅಂದರೆ ಪ್ರಾಂತ್ಯಗಳು ವಿಷಯ ಅಂತ ಅಂದರೆ. ಅದಾದಮೇಲೆ ಕಂಪನ, ಅದರಲ್ಲಿ ತಿರುಗ ವಿಭಾಗಗಳು. ಅದಾದಮೇಲೆ ಗ್ರಾಮಕೂಟ, ಅಂದರೆ ಈ ಗ್ರಾಮಕೂಟಗಳೇ 96,000 ಇದ್ವು ಅಂತೇಳಿ. 96,000 ಗ್ರಾಮಕೂಟಗಳನ್ನು ಒಳಗೊಂಡಿದ್ದಂಥ ಈ ಗಂಗರಸರ ನಾಡು ಎಷ್ಟು ವಿಸ್ತಾರವಾಗಿತ್ತು ಅನ್ನೋ ಕಲ್ಪನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಅದು ಆ 96,000 ಗ್ರಾಮಕೂಟಗಳ ಆಡಳಿತವನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸ್ತಾ ಇದ್ದ ಅವನ ಮೇಲ್ಗಡೆ ಕೂತ್ಕೊಂಡ ನಾಡಿನ ಅಧಿಕಾರಿಯಾಗಿ. ಮತ್ತು ಅದರ ಬೇರೆ ಬೇರೆ ಎಲ್ಲವನ್ನು ವಿಂಗಡಿಸಿ ಕೊಟ್ಟಿದ್ದ, ಯಾರ್ಯಾರು ಏನೇನು ಮಾಡಬೇಕು ಅಂತೇಳಿ. ಅದರಲ್ಲಿ ಧರ್ಮ ಹೇಗಿರಬೇಕು, ರಾಜಕಾರಣ ಹೇಗಿರಬೇಕು, ಶೌರ್ಯ ಮತ್ತು ಯುದ್ಧ ಹೇಗಿರಬೇಕು, ಮತ್ತು ರೈತಾಪಿ ಜನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಅನುಕೂಲಗಳನ್ನು ಮಾಡಿಕೊಡಬೇಕು, ಭೂಮಿಯ ದಾನವನ್ನು ಹೇಗೆ ಕೊಡಬೇಕು, ಮತ್ತು ಭೂಮಿಯನ್ನು ಉಳುಮೆ ಮಾಡುವ ಆದರೆ
ಟ್ಯಾಕ್ಸ್ ಆಗ್ತಿರಲಿಲ್ಲ ಅಂತಲ್ಲ, ರೈತರು ಕೂಡ ಟ್ಯಾಕ್ಸ್ ಕೊಡಬೇಕಾಗಿತ್ತು ಸಣ್ಣ ಪ್ರಮಾಣದಲ್ಲಿ. ಆದರೆ ವ್ಯಾಪಾರಿಗಳಿಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಟ್ಯಾಕ್ಸ್ ಇತ್ತು. ಈ ರೀತಿ ಟ್ಯಾಕ್ಸನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ರೈತರ ಜೊತೆಗೆ ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ತಾನೇ ಒಂದು ರೈತ ಕುಲದವನಾದ್ದರಿಂದ ಆ ರೈತರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಂಥ ಒಬ್ಬ ಜನಾನುರಾಗಿ ರಾಜನಾಗಿ ಶ್ರೀ ಪುರುಷ ಆ ನಾಡನ್ನು ಆಳ್ತಾನೆ. ಆಮೇಲೆ ರಾಜಧಾನಿಗಳು ಯಾವ್ಯಾವು ಈ ಗಂಗರಸರಿಗೆ, ಆ ರಾಜಧಾನಿಗಳ ವಿಚಾರ ಮತ್ತು ಯಾಕೆ ಅವು ಬದಲಾದವು ಅದನ್ನೆಲ್ಲ ನಮ್ಮ ದೇವರಕೊಂಡ ರೆಡ್ಡಿ ಅವರು ಹೇಳ್ಬೋದು. ಮೊದಲನೇದು ತಲಕಾಡು. ತಲಕಾಡು ತಲವನಪುರ ಅಂತ ಆ ಕಾಲಕ್ಕೆ ಹೆಸರದು. ಎರಡನೇದು ಕೋಲಾರ, ಅದನ್ನು ಕುವಲಾಲಪುರ ಅಂತೇಳಿ ಕೋಲಾರದ ಹೆಸರು. ಮೂರನೇದು ಮಣ್ಣೆ, ಈಗಿನ ನೆಲಮಂಗಲ ತಾಲೂಕಿನಲ್ಲಿದೆ, ಇದು ಮಾನ್ಯಪುರ ಅಂತೇಳಿ. ಈ ಮೂರು ಪ್ರಮುಖ ರಾಜಧಾನಿಗಳನ್ನ ನಾವು ನೋಡ್ತೀವಿ. ಇನ್ನೊಂದು ಉಪರಾಜಧಾನಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಮಂಕುಂದದಲ್ಲಿ ಬರ್ತದೆ, ಅದು ಉಪರಾಜಧಾನಿ. ಅದು ಈ ಮೂರು ರಾಜಧಾನಿಗಳು ಏನಿದೆ, ಈ ಮೂರು ರಾಜಧಾನಿಗಳನ್ನ ಯಾಕೆ ಮಾಡಿದ್ರಿ ಇವರು? ನನಗನ್ಸುತ್ತೆ ಒಂದು ರಾಷ್ಟ್ರಕೂಟರ ಯುದ್ಧದಲ್ಲಿ ಹಿನ್ನಡೆಯಾದಾಗ ತಲಕಾಡನ್ನು ಖಾಲಿ ಮಾಡಿ ಕೋಲಾರಕ್ಕೆ ಬಂದರು ಅನ್ನುವಂಥ ಒಂದು ಮಾತಿದೆ. ಚೋಳರ ಎರಡನೇ ಅವಧಿಯ ವಿಜಯದಿಂದ ಅವರು ತಲಕಾಡನ್ನು ವಶಪಡಿಸಿಕೊಂಡ ಕಾರಣಕ್ಕಾಗಿ ಕೋಲಾರಕ್ಕೆ ಬಂದರು ಅಂತ ಇನ್ನೊಂದು ಮಾತಿದೆ. ಇದೆಲ್ಲವನ್ನು ಮೀರಿ ಇನ್ನೊಂದು ಊಹೆ ಇದೆ, ಅದು ಗೊತ್ತಿಲ್ಲ, ಅದು ನನಗೆ ದೇವರಕೊಂಡ ರೆಡ್ಡಿ ಅವರು ಹೇಳಬೇಕು. ಇವತ್ತು ನಾವು ತಲಕಾಡಿಗೆ ಹೋದಾಗ ಅಗಾಧ ಪ್ರಮಾಣದ ಮರಳನ್ನು ನೋಡ್ತಾ ಇದ್ದೀವಿ. ಅಗಾಧ ಪ್ರಮಾಣದ ಮರಳು ಬಹುಶಃ ಕಾವೇರಿ ನದಿ ಉಕ್ಕಿ ಹರಿದ ತೀವ್ರವಾದಂಥ ರೀತಿಯಲ್ಲಿ ಉಕ್ಕಿ ಹರಿದ ಪರಿಣಾಮವಾಗಿ ಆ ಮರಳು ಅಲ್ಲಿರ್ಬೋದು. ಅದು ಹಾಗಾಗಿ ಏನಾದರೂ ಅದು ತಲಕಾಡು ಮುಳುಗೋಗಿ ಮರಳಿನಲ್ಲಿ ಮುಚ್ಚೋಗಿ ಬೇರೆ ರಾಜಧಾನಿಯನ್ನು ಮಾಡಬೇಕಾದಂಥ ಸಂದರ್ಭ ಬಂತ. ಇದು ಪ್ರಾಕೃತಿಕ ವಿಕೋಪ. ಇದು ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ಕೂಡ ರಾಜಧಾನಿಯನ್ನು ಬದಲಾಯಿಸಿರ್ಬೋದು. ಆದರೆ ಪ್ರಮುಖವಾಗಿ ಈ ಮಣ್ಣೆ ಅಥವಾ ಮಾನ್ಯಪುರ ಅಂತ ಏನಿದೆ, ಆ ಮಣ್ಣೆಯನ್ನು ರಾಜಧಾನಿಯನ್ನಾಗಿ ಮಾಡಿದಂಥವನು ಶ್ರೀಪುರುಷ. ಶ್ರೀಪುರುಷ ರಾಜಧಾನಿಯನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಏನೂ ಇರಲಿಲ್ಲ. ಆದರೆ ಶ್ರೀಪುರುಷ ಏನು ಮಾಡ್ತಾನೆ, ಅದನ್ನು ಒಂದು ನಗರವನ್ನಾಗಿ, ಯೋಜಿತ ನಗರವನ್ನಾಗಿ ಕಟ್ತಾನೆ. ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾನೆ, ಜೈನರಿಗಾಗಿ ಬಸದಿಗಳನ್ನು ನಿರ್ಮಾಣ ಮಾಡ್ತಾನೆ, ಮತ್ತು ಕೆರೆಯನ್ನು ಕಟ್ಟಿಸ್ತಾನೆ, ಕಾಲುವೆಗಳನ್ನು ತೋಡಿಸ್ತಾನೆ. ಒಂದು ಸಮೃದ್ಧವಾದ ರೀತಿಯಲ್ಲಿ ಒಂದು ನಗರವನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿ ಅಲ್ಲಿಂದ ತನ್ನ ರಾಜ್ಯವನ್ನು ಎಲ್ಲ ಕಡೆಗೂ ಆಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನು ಮತ್ತು ಅವನ ಮಗ ಮಾತ್ರ ಅಲ್ಲಿ ಆಳ್ತಾರೆ. ಅದಾದಮೇಲೆ ಅದನ್ನು ರಾಷ್ಟ್ರಕೂಟರು ಬಂದು ಇವರ ಮೇಲೆ ಯುದ್ಧದಲ್ಲಿ ಗೆದ್ದಾಗ ಈ ಮಣ್ಣೆ ನಾಶ ಆಗ್ತದೆ ಅನ್ನೋದಕ್ಕಿಂತ ಮುಂದೆ ಚೋಳರು ಬಂದು ಅದನ್ನು ಆವರಿಸ್ಕೊಳ್ತಾರೆ. ಮುಂದಿನ ಎರಡನೇ ಭಾಗದ ಚೋಳರು ಬಂದು ಆವರಿಸ್ಕೊಳ್ತಾರೆ. ಆವಾಗ ಮಾನ್ಯಪುರ ಅಥವಾ ಇವತ್ತೇನು ಮಣ್ಣೆ ಅಂತ ಇದೆ ಅದು. ಆದರೆ ಒಂದು ವಿಚಾರ, ನಾವು ಇವತ್ತು ತುಂಬ ಸಮಯ ಇಲ್ಲ, ನಾನು ಇದನ್ನೆಲ್ಲ ವಿವರವಾಗಿ ಬರಿತೀನಿ. ನಾನು ಒಂದು ವಿಚಾರವನ್ನು ನಾವು ಗಮನಿಸಬೇಕಪ್ಪ, ಏನಂತಂದರೆ ಇಷ್ಟು ಅದ್ಭುತವಾಗಿ ಆದಿದೊರೆಗಳಾದಂಥ ಈ ಕದಂಬರು ಈ ರಾಜ್ಯವನ್ನು ಇಷ್ಟರ ಮಟ್ಟಿಗೆ ಕಟ್ಟಿದ್ರಲ್ಲ, ಮತ್ತು ಕನ್ನಡ ಭಾಷೆಯನ್ನು ಬೆಳೆಸ್ಕೊಂಡ್ಬಂದರು, ಅದು ಬಹಳ ಮುಖ್ಯ. ಸಂಸ್ಕೃತವನ್ನು ಬ್ರಾಹ್ಮಣರಿಗೆ ದಾನ ಕೊಡುವಾಗ ಮಾತ್ರ ಸಂಸ್ಕೃತವನ್ನು ಬಳಸ್ತಾರೆ. ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟಾಗೆಲ್ಲ ಅವರ ಶಾಸನಗಳು ಕೂಡ, ಅವರ ತಾಮ್ರಪಟಗಳು ಕೂಡ ಕನ್ನಡದಲ್ಲಿವೆ. ಹೀಗೆ ಕನ್ನಡವನ್ನು ಕೂಡ ಬೆಳೆಸ್ಕೊಂಡು ಬಂದಂಥ ಈ ರಾಜರು, ಮತ್ತು ಇಷ್ಟರ ಮಟ್ಟಿನ ಶಿಲ್ಪಕಲೆಯನ್ನು ಮುಂದುವರಿಸ್ಕೊಂಡು ಬಂದಂಥ ಈ ರಾಜರು, ಇವರನ್ನು ಇವತ್ತು ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ದೇವೇಗೌಡರು ಇಲ್ಲಿ ಕುಳಿತಿದ್ದಾರೆ, ನಮ್ಮ ಮಾಜಿ MLC ಅವರು ಮತ್ತು ಶಿಕ್ಷಣ ತಜ್ಞರು ಯಾವಾಗಲೂ ಹೇಳ್ತಾ ಇರ್ತಾರೆ, ಏನು ಸರ್ ಇಷ್ಟು ದೊಡ್ಡ ಸಂಸ್ಥಾನ ಇದು, ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದಂಥ, ಇಷ್ಟು ದೊಡ್ಡ ಸೇವೆಯನ್ನು ಈ ನಾಡಿಗಾಗಿ ಮಾಡಿದಂಥ ಇವರನ್ನು ನಾವು ಯಾರೂ ನೆನೆಸ್ಕೊಳ್ತಾನೆ ಇಲ್ವಲ್ಲ. ಗಂಗರ ಬಗ್ಗೆ ಒಂದು ಉತ್ಸವ ನಡೀತಾ ಇಲ್ಲ. ಗಂಗರ ಈ ಮಾನ್ಯುಮೆಂಟ್ಸ್ ಅಂತ ಏನಿವೆ ಅದನ್ನು ಉಳಿಸ್ಕೊಳ್ಳುವ ಕೆಲಸ ಮಾಡ್ತಾ ಇಲ್ಲ. ಗಂಗರ ಬಗ್ಗೆ ಸರಿಯಾದ ಖಚಿತವಾದ ಚರಿತ್ರೆಯನ್ನು ಬರೀತಕ್ಕಂಥ ಕೆಲಸ ಆಗಿಲ್ಲ. ಮಾತಿದ್ದರೆ ನಾವು ಕದಂಬರ ನಂತರ ಯಾರು ಅಂತಂದರೆ ನಾವು ಚಾಲುಕ್ಯರು, ಆಮೇಲೆ ಹೊಯ್ಸಳರು. ಗಂಗರನ್ನು ಮರ್ತೇ ಬಿಡ್ತೀವಿ ನಾವು. ರೈತಾಪಿ ಮಕ್ಕಳ ಸ್ಥಿತಿನೇ ಈಗ ಅಂತೇಳಿ 2000 ವರ್ಷಗಳಿಂದ ರೈತರಿಗೆ ಸಂಬಂಧಪಟ್ಟಂಥ ಒಂದು ಸಾಮ್ರಾಜ್ಯ ಇದ್ದರೂ ಕೂಡ ಅದನ್ನು ಮರೆಯುವ ಕೆಲಸವನ್ನು, ಉದ್ದೇಶಪೂರ್ವಕವಾಗಿ ವಿಸ್ಮೃತಿಗೊಳಪಡಿಸುವ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ ಇಲ್ಲಿ. ಅದರಿಂದ ಮೊದಲು ನಾವು ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು, ಸರಿಯಾದ ಚರಿತ್ರೆಯನ್ನು, ಗಂಗರ ಹಿಸ್ಟೀರಿಯೋಗ್ರಫಿ ಅಂತ ಕರಿತೀವಿ, ಅದನ್ನು ಸರಿಯಾದ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಎರಡನೇದು, ಈ ಗಂಗರ ಸಾಮ್ರಾಜ್ಯಗಳಿದ್ದಂಥ ಈ ಮಣ್ಣೆ ಇರ್ಬೋದು, ತಲಕಾಡು ಇರ್ಬೋದು, ಕೋಲಾರ ಇರ್ಬೋದು, ಅಲ್ಲಿರ್ತಕ್ಕಂಥ ಮಾನ್ಯುಮೆಂಟನ್ನು ಗುರುತಿಸಿ ಅವುಗಳಿಗೆ ಕಾಯಕಲ್ಪವನ್ನು ಮಾಡುವ,
ಮತ್ತು ಶ್ರೀಪುರುಷನಂಥ ದುರ್ವಿನೀತನಂಥ ಅಥವಾ ಶಿವಮಾರನಂಥ ಅನೇಕ ರಾಜರುಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಒಂದು ಅಭಿನಂದಿಸಬೇಕು ನಮ್ಮ ಲಾಲ್ಬಾಗಿನ ಅಧಿಕಾರಿಗಳನ್ನು, ನಮ್ಮ ಆದೇವೇಗೌಡರು ಮತ್ತು ದೇವರಕೊಂಡರೆಡ್ಡಿಯವರು, ಇವರೆಲ್ಲ ಅವ್ರಿಗೆ ಅದ್ಭುತವಾಗಿ ಒಂದು ಮಾರ್ಗದರ್ಶನವನ್ನು ಮಾಡಿ ಇವತ್ತು ಫ್ಲವರ್ ಶೋ ಏನು ನಡೀತಿದೆ ಅದು ಗಂಗರಸರ ಬಗ್ಗೆ ಅದ್ಭುತವಾದ ರೀತಿಯಲ್ಲಿ ಫ್ಲವರ್ ಶೋವನ್ನು ಮಾಡ್ತಾ ಇದ್ದಾರೆ. ನೀವು ಯಾರೋ ನೋಡದೇ ಇದ್ದರೆ ದಯಮಾಡಿ ಇದಕ್ಕೆ ನಾಳೆ ಮುಗಿದೋಗುತ್ತೆ, ಹೋಗಿ ನೋಡಿ ಅದನ್ನು. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದು ನೋಡಿದ್ರೆ ನಮಗೆ ನಮ್ಮ ಕರ್ನಾಟಕ ಇಷ್ಟರ ಮಟ್ಟಿಗೆ ಗಂಗರಸರಿಂದ ಪುನೀತವಾಗಿತ್ತ ಅಂತೇಳಿ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಅಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದು ಫ್ಲವರ್ ಶೋ, ಅದು 1 ವಾರ ಇರ್ತದೆ, 2 ವಾರ ಇರ್ತದೆ. ಆದರೆ ಕಾಯಮಾಗಿ ಈ ಅರಸರನ್ನು, ಇವರ ಸೇವೆಯನ್ನು, ಇವರ ಪ್ರತಿಭೆಯನ್ನು, ಇವರ ಶೌರ್ಯವನ್ನು ಉಳಿಸ್ಕೊಳ್ಳೋದು ಯಾವಾಗಪ್ಪ ಅಂತಂದರೆ ನಮ್ಮ ಸರ್ಕಾರಗಳು, ನಮ್ಮ ವ್ಯವಸ್ಥೆ, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಜನತೆ, ಸಮುದಾಯ ಇವುಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡುವ ಕೆಲಸವನ್ನು. ರೀಕ್ರಿಯೇಟ್ ಅಂತಂದರೆ ಅದನ್ನೇ ಕಟ್ಟಿಬಿಡಿ ಅಂತ ಅಲ್ಲ, ಆದರೆ ನೆನಪಿನಲ್ಲಿ ಉಳ್ಕೊಳ್ಳುವ ಹಾಗೆ ಏನಾದರೂ ಒಂದು ಮಾಡಬೇಕಾ? ಅದಕ್ಕೆ ಗಂಗೋತ್ಸವಗಳು ಆಗಬೇಕು. ಅದು ತಲಕಾಡ್ಲಲ್ಲಿರಲಿ, ಮಾನ್ಯಪುರದಲ್ಲಿರಲಿ, ಕೋಲಾರದಲ್ಲಿರಲಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಬೇಗೂರು ಇದೆಯಲ್ಲ, ಈಗ ಆ ಬೇಗೂರು ಗಂಗರಸರ ಒಂದು ಪ್ರಮುಖ ನೆಲೆಯಾಗಿತ್ತು. ಅದಕ್ಕೆ ಬೆಂಗಾವಲಾಗಿದ್ದದ್ದು ಯಾವುದಪ್ಪ ಅಂದರೆ ಈ ಬೆಂಗಳೂರು ಅಂದರೆ ಯಾವುದೋ ಬೆಂದಕಾಳೂರು ಅಲ್ಲ, ಅಥವಾ ಯಾವುದೋ ರಾಜ ಬಂದಾಗ ಅಜ್ಜಿ ಏನೋ ಕೊಟ್ಲು ಒಂದು ಕತೆ ಇದೆ, ಅದೂ ಅಲ್ಲ. ಏನು ಬೇಗೂರಿದೆ, ಬೇಗೂರು ಈ ನಮ್ಮ ಗಂಗರಸರ ಪ್ರಮುಖವಾದಂಥ ಒಂದು ಸ್ಥಳ ಆಗಿತ್ತು. ಅಲ್ಲಿ ಬಂದು ಸೈನ್ಯಗಳು ನೆಲೆ ನಿಲ್ತಾ ಇದ್ವು. ಅದಕ್ಕೆ ಬೆಂಗಾವಲು ಪಡೆಯಾಗಿ ಇರ್ತಾ ಇದ್ದದ್ದು ಯಾವುದಪ್ಪ ಅಂದರೆ ಈ ಬೆಂಗಾವಲು ಪಡೆಯ ಊರು ಬೆಂಗಳೂರು. ಗಂಗರಿಗೆ ಬೆಂಗಾವಲಿನ ಊರಾಗಿದ್ದಂಥದ್ದು ಬೆಂಗಳೂರು. ಆದರೆ ನಮ್ಗೆ ಈ ಚರಿತ್ರೆಯನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾವು. ಯಾವುದೋ ಒಂದು ಹಳೆ ಕಥೆ ಇಟ್ಕೋತೀವಿ, ಅದನ್ನೇ ಮುಂದಿಟ್ಕೊಂಡು ಹೋಗ್ತೀವಿ. ಆದ್ದರಿಂದ ಈ ಬೆಂಗಳೂರಿಗೆ ಕೂಡ ಎಷ್ಟು ಇತಿಹಾಸ ಇದೆ ಲೆಕ್ಕ ಹಾಕೊಳ್ಳಿ. ಕೆಂಪೇಗೌಡರು ಕಟ್ಟಿದ್ರು ನಿಜ, ಬಹಳ ಉನ್ನತವಾಗಿ ಕೆಂಪೇಗೌಡರು ಕಟ್ಟಿದ್ರು. ಆದರೆ ಬೆಂಗಳೂರು ಅನ್ನುವಂಥದ್ದು ಇವತ್ತಿಂದಲ್ಲ, ಅದು ಸುಮಾರು 600 ಅಷ್ಟೊತ್ತಿಗೆನೇ, ಅಂದರೆ 1400 ವರ್ಷಗಳ ಹಿಂದೆನೇ ಈ ಬೆಂಗಳೂರು ಇತ್ತು ಅನ್ನುವಂಥ ಚರಿತ್ರೆ ನಮಗೆ ಸಿಗ್ತಾ ಇದೆ. ಸೊ ಹಾಗೆ ಆ ಬೇಗೂರಿನಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಮಣ್ಣೆಯಲ್ಲಿರ್ತಕ್ಕಂಥ ದೇವಸ್ಥಾನಗಳಿರ್ಬೋದು, ಅಲ್ಲಿರ್ತಕ್ಕಂಥ ಬಸದಿಗಳಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೋಟೆಗಳಿರ್ಬೋದು, ಇವನ್ನೆಲ್ಲ ರಕ್ಷಣೆ ಮಾಡಿ ಆರ್ಕಿಯಾಲಜಿ ಏನು ಮಾಡ್ತಾಯಿದೆ ಗೊತ್ತಿಲ್ಲ ನನಗೆ. ಆರ್ಕಿಯಾಲಜಿ ಅಂತ ಒಂದು ದೊಡ್ಡ ಇಲಾಖೆಗಳು, ಕನ್ನಡ ಸಂಸ್ಕೃತಿ ಅಂತ ಇಲಾಖೆಗಳು, ಮತ್ತು ನಮ್ಮ ರಾಜ್ಯದ ಆರ್ಕಿಯಾಲಜಿ ಇಲಾಖೆಗಳು, ಮತ್ತು ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಿಂದ ಈ ಸಭೆಯ ಮೂಲಕ ಒಂದು ಒತ್ತಾಯ ಮಾಡೋದೇನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಗಂಗರಿಗೆ ಸಂಬಂಧಪಟ್ಟಂಥ ಉತ್ಸವಗಳು ಈ ಕೂಡಲೇ ಆರಂಭ ಆಗಬೇಕು, ಆಗತಕ್ಕದ್ದು. ಅದು ನೀವೆಲ್ಲರೂ ಅದನ್ನು ಇದು ಮಾಡಲೇಬೇಕಾಗ್ತದೆ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಸ್ಥಳಗಳು ಏನಿದೆ, ಐತಿಹಾಸಿಕವಾದ ಸ್ಥಳಗಳು, ಅವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಿ ಹೊಸ ಪೀಳಿಗೆಗೆ ತೋರಿಸುವ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮತ್ತು ಎಲ್ಲರೂ ಸೇರಿ ಮಾಡಬೇಕಾದಂಥ ಆದ್ಯ ಕರ್ತವ್ಯ. ಅದನ್ನು ಮಾಡಬೇಕು ಅಂತೇಳಿ ಈ ಸಭೆಯ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ನಾನು ಇನ್ನೂ ಅನೇಕ ವಿಚಾರಗಳಿದೆ. ನಾನು ಸುಮಾರು ಒಂದು 20 ಪುಟ ಬರ್ಕೊಂಡು ಬಂದಿದ್ದೆ. ಬಟ್ ಈ ಸಭೆಯಲ್ಲಿ ಅದನ್ನು ಓದಲಿಕ್ಕೆ ಆಗಲ್ಲ. ಯಾಕೆಂದರೆ ಈ ಸಭೆ ಅಂದರೆ ಚರ್ಚೆ ಮಾಡುವ ರೀತಿಯ ಸಭೆ ಅಲ್ಲ, ಇದೊಂದು ರೀತಿಯಲ್ಲಿ ಉತ್ಸವದ ರೀತಿಯ ಸಭೆ ಇರಲಿ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಪೂಜ್ಯರಾದಂಥ ಚಂದ್ರಶೇಖರನಾಥ ಸ್ವಾಮೀಜಿಗಳ ಆರಾಧನೆಯ ಸಂದರ್ಭದಲ್ಲಿ ಎಷ್ಟು ಬಹುಮುಖ್ಯವಾದಂಥ ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ 2 ವಿಷಯಗಳನ್ನು ಇಡುವ ಮೂಲಕ ಜನತೆಗೆ ಹೊಸ ವಿಷಯಗಳನ್ನು ತಿಳಿಸುವ ಕೆಲಸವನ್ನು, ಮತ್ತು ನಿಜವಾಗಿ ನಾವು ಎಚ್ಚೆತ್ತುಕೋಬೇಕಾಗಿರ್ತಂಥ ಕೆಲಸವನ್ನು, ಮತ್ತು ನಮ್ಮ ವಿಸ್ಮೃತಿಯಿಂದ ಹೊರಗಡೆ ಬರಬೇಕಾಗಿದ್ದ ಕೆಲಸವನ್ನು ನಮ್ಮ ಪೂಜ್ಯ ಸ್ವಾಮೀಜಿಯವರು, ನಿಚ್ಚಲಾನಂದ ಸ್ವಾಮೀಜಿಯವರು ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಮಾತನಾಡುವ ಸಂದರ್ಭದಲ್ಲಿ ನಂಜಾವಧೂತ ಸ್ವಾಮೀಜಿಯವರು ಕೂಡ ಇಲ್ಲಿರೋದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಸೋಮನಾಥ ಸ್ವಾಮೀಜಿಯವರಂತೂ ನಮ್ಗೆ ಯಾವಾಗಲೂ ಸಿಗ್ತಾ ಇರ್ತಾರೆ. ಮತ್ತು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಮಿತ್ರರಾದಂಥ ಲೇಖಕರು ಆದಂಥ ಬೈರಮಂಗಲ ರಾಮೇಗೌಡರಿಗೆ, ಮತ್ತು ನಮ್ಮ ಇತಿಹಾಸ ತಜ್ಞರಾದಂಥ ಡಾಕ್ಟರ್ ದೇವರಕೊಂಡರೆಡ್ಡಿ ಅವರಿಗೆ ನನ್ನ ನಮನಗಳನ್ನು ತಿಳಿಸಿ, ನಾನು ಇತಿಹಾಸದ ವ್ಯಕ್ತಿ ಅಲ್ಲ, ಏನಾದರೂ ತಪ್ಪಾಗಿದ್ದರೆ ನಾನು ಹೇಳಿರೋದ್ರಲ್ಲಿ ಕ್ಷಮೆ ಕೂಡ ನೀವು ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.